ಆತ್ಮೀಯ ರೈತ ಬಂದವರು ನಮಸ್ಕಾರ. ICAR ಕೃಷಿ ವಿಜ್ಞಾನ ಕೇಂದ್ರ ಕೊನೆಯಲ್ಲಿ ತಿಪ್ಟೂರು ವತಿಯಿಂದ ಪ್ರತಿ ಮಂಗಳವಾರ ಪ್ರಸಾರವಾಗ್ತಿರುವಂತಹ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮದ 14ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ರೈತ ಬಂದವರ ಇವತ್ತಿನ ಸಂಚಿಕೆಯಲ್ಲಿ ಎಲ್ನಿನೋ ಮತ್ತು ಲೇನಿನೋ ಹವಾಮಾನ ಘಟನೆಗಳು ನಮ್ಮ ಈ ಒಂದು ಕರ್ನಾಟಕದ ಮಳೆಯ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಇದೆ, ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಯಾವ ರೀತಿ ಮುನ್ಸೂಚನಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಈ ಒಂದು ಸಂಚಿಕೆಯಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಂಡಿದ್ದಾರೆ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಅವರು. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ. ಸೊ ಅವರಿಗೆ ಇವತ್ತು ಸಂಚಿಕೆಗೆ ಸ್ವಾಗತ ಬಯಸ್ತೇನೆ. ಸರ್ ನಮಸ್ಕಾರ. ನಮಸ್ತೆ. ಮೊದಲನೇದಾಗಿ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ MH ಅಂತೇಳಿ, ಕೃಷಿ ಹವಾಮಾನ ಸಂಶೋಧನಾ ವಿಭಾಗ, ಕೃಷಿ ವಿಶ್ವವಿದ್ಯಾನಿಲಯ JKVK ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತೀನಿ. ಇವತ್ತು ನಾನು ಮುಖ್ಯವಾಗಿ ತಮಗೆಲ್ಲ ಯಾವ ವಿಚಾರ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮೊದಲನೇದಾಗಿ ಈ ವರ್ಷದ ಮುಂಗಾರಿನ ಮುನ್ಸೂಚನೆ ಹೇಗಿದೆ, ಮತ್ತು ಎಲ್ನಿನೋ ಮತ್ತು ಲಾನಿನೋ ಇದರ ಎಫೆಕ್ಟ್ ಯಾವ ರೀತಿ ಆಗ್ತಿದೆ, ಮತ್ತು ನಾವು ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡಬೇಕು ಅಥವಾ ತಯಾರು ಮಾಡಬೇಕು ಅನ್ನೋ ವಿಚಾರಗಳನ್ನ ಮಂಡನೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಭಾರತೀಯ ಹವಾಮಾನ ಇಲಾಖೆ ಪ್ರತಿ ವರ್ಷ ನಮಗೆ ಮುಂಗಾರಿನ ಮುನ್ಸೂಚನೆ ಕೊಡೋವಂಥದ್ದು. ಇದು ಯಾವ ರೀತಿ ಕೊಡ್ತಾರಪ್ಪ ಅಂತಂದರೆ, ಮೊದಲನೇದಾಗಿ ಸುಮಾರು 2001 ನಂತರ, ಅಂದರೆ ಅವಾಗ ನಮ್ಮಲ್ಲಿ ಮುನ್ಸೂಚನೆ ಕೇವಲ ನಮ್ಮ ಒಂದು ಸ್ಟಾಟಿಸ್ಟಿಕಲ್ ಮೆಥಡ್ ಅಂತ ಬಳಸಿ ಕೊಡ್ತಾ ಇದ್ರು. ಇತ್ತೀಚೆಗೆ ಅವರು ಈ ಏನು ಮುಂಗಾರು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಿದಾವೋ ಈ 4 ತಿಂಗಳಲ್ಲಿ ಬರೀ ಸ್ಟಾಟಿಸ್ಟಿಕಲ್ ಮೆಥಡ್ ಅಲ್ಲದೇನೆ ನಮ್ಮಲ್ಲಿ ಡೈನಾಮಿಕ್ ಮೆಥಡ್ಸ್ ಅಂತ ಇರ್ತವೆ. ಇದ್ರ ಜೊತೆಗೆ ಗ್ಲೋಬಲಿ, ಅಂದರೆ ಪ್ರಪಂಚದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಳಸುವಂಥ ಡೈನಾಮಿಕ್ ಮಾಡೆಲ್ಗಳನ್ನ ಬಳಸಿ ನಮ್ಮಲ್ಲಿ ಇಂಡಿಯಾದಲ್ಲಿ ಮಾನ್ಸೂನ್ ಮಿಷನ್ ಕ್ಲೈಮೇಟ್ ಫೋರ್ಕಾಸ್ಟ್ ಸಿಸ್ಟಮ್ ಅಂತಿದೆ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಅಂದರೆ ಭಾರತೀಯ ಹವಾಮಾನ ಇಲಾಖೆ ಪ್ರತಿ ವರ್ಷ ಏಪ್ರಿಲ್ ಮಧ್ಯದಲ್ಲಿ, ಅಂದರೆ ಏಪ್ರಿಲ್ 15ನೇ ತಾರೀಕು ಮೊದಲನೇ ಮುನ್ಸೂಚನೆ ಮತ್ತು ಮೇ ಕೊನೆಯಲ್ಲಿ 2ನೇ ಮುನ್ಸೂಚನೆ ವ್ಯಾಲಿಡೇಟ್ ಮಾಡಿ ರೈತರಿಗೆ ಕೊಡೋಂಥದ್ದು. ಈ ವರ್ಷದ ಮುನ್ಸೂಚನೆಗೆ ನಾವು ಬರೋದಾದರೆ, ಈ ವರ್ಷ ಭಾರತೀಯ ಹವಾಮಾನ ಇಲಾಖೆ ಏಪ್ರಿಲ್ 13ರಂದು ಒಂದು ಮುನ್ಸೂಚನೆಯನ್ನು ಕೊಟ್ಟಿರ್ತಾರೆ. ನಮ್ಮಲ್ಲಿ ನಾವು ಭಾರತ ಒಟ್ಟು ತಗೊಂಡಾಗ ಮುನ್ಸೂಚನೆ ಸರಾಸರಿ ನಮಗೆ ವಾಡಿಕೆ ಮಳೆ ಎಷ್ಟಪ್ಪ ಇದೆ ಅಂತಂದರೆ 1971ರಿಂದ 2020 ನಾವು ಬೇಸ್ ಪೀರಿಯಡ್ ತಗೊಂಡಿದ್ದೆ ಆದರೆ 770 ಮಿಲಿಮೀಟರ್ ಮಳೆ ಆಗಬೇಕು. ಆದರೆ ಇದನ್ನ ನಾವು 4ರಿಂದ 5 ವಿಭಾಗಗಳಾಗಿ ವಿಂಗಡಿಸ್ತಾರೆ. ಹೆಂಗೆ ವಿಂಗಡಿಸ್ತಾರೆ? ಒಂದು, ನಮಗೆ ಕೊರತೆ ಅಂದರೆ ಡಿಫಿಸಿಟ್ ಇರ್ಬೋದು, ಬಿಲೋ ನಾರ್ಮಲ್ ಇರ್ಬೋದು, ನಾರ್ಮಲ್ ಇರ್ಬೋದು, ಎಬೋವ್ ನಾರ್ಮಲ್ ಇರ್ಬೋದು, ಎಕ್ಸಸ್ ಇರ್ಬೋದು. ಈ ರೀತಿ 5 ಹಂತಗಳನ್ನ ನಾವು ವಿಂಗಡಿಸ್ತಾರೆ. ಈ 5 ಹಂತಗಳಲ್ಲಿ ಈ ವರ್ಷ ನಮಗೆ ಭಾರತೀಯ ಹವಾಮಾನ ಮುನ್ಸೂಚನೆ ಪ್ರಕಾರ, ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಬಿಲೋ ನಾರ್ಮಲ್ ಅಂದರೆ 92 ±5% ಅಂತಂದರೆ ನಾವು ಮಾಡಲ್ ಎರರ್ನ ಇಟ್ಕೊಂಡು ಇಷ್ಟು ಮಳೆ ಆಗ್ಬೋದು ಅಂತ ಹೇಳೋಂಥದ್ದು. ಅಂದರೆ ಈ ವರ್ಷದ ಭಾರತೀಯ ಹವಾಮಾನ ಇಲಾಖೆಯ ಮುಂಗಾರಿನ ಮುನ್ಸೂಚನೆ ಏನಪ್ಪ ಅಂತಂದರೆ ಬಿಲೋ ನಾರ್ಮಲ್, ಅಂದರೆ 870 ಮಿಲಿಮೀಟರ್ಗಿಂತ ಕಡಿಮೆ ಮಳೆಯನ್ನು ಬೀಳುತ್ತೆ. ಇದಕ್ಕೆ ನೋಡಿ, ನೀವು ಇಲ್ಲಿ ಗಮನಿಸ್ಬೋದು. ಯಾಕೆ ನಾವು ಇದನ್ನು ಹೇಳ್ತೀವಿ ಅಂತಂದರೆ, ಈಗ ಕೊಟ್ಟಿರೋಂಥ ಸಂಭವನೀಯತೆ ಶೇಕಡ ಜಾಸ್ತಿ ಕೊರತೆ ಮತ್ತು ವಾಡಿಕೆಗಿಂತ ಕಡಿಮೆ, ಅಂದರೆ ಬಿಲೋ ನಾರ್ಮಲ್, ಡಿಫಿಸಿಟ್ ಮತ್ತು ಬಿಲೋ ನಾರ್ಮಲಲ್ಲಿ ಸುಮಾರು 60% ಇರೋದ್ರಿಂದ ನಾವು ಬಿಲೋ ನಾರ್ಮಲ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆ ಅಂತಂದರೆ ಲಾನಿನ ನ್ಯೂಟ್ರಲ್ ಪ್ಲೇಸಿಂದ ಎಲ್ಲಿನೋ ಕಡೆಗೆ ನಮ್ಮ ಗಾಳಿಯ ಅಥವಾ ವಾತಾವರಣ ಪರಿಸ್ಥಿತಿ ಹೋಗ್ತಿದೆ. ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿ ಈ ವರ್ಷ ಮುನ್ಸೂಚನೆ ಬಿಲೋ ನಾರ್ಮಲ್ ಆಗಿರುತ್ತೆ. ಓಕೆ ಸರ್, ಧನ್ಯವಾದಗಳು. ಮುನ್ಸೂಚನೆ ಮಾಹಿತಿ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಬಟ್ ಈ ಒಂದು ಮಾಹಿತಿಯಲ್ಲಿ ನೀವು ಎಲ್ನಿನೋ ಮತ್ತು ಲೇನಿನೋ ಅಂತ ಒಂದು ಪದ ಬಳಕೆ ನೀವು ಮಾಡ್ತೀರಾ. ಸೊ ಅದ್ರ ಅರ್ಥ ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ ಸರ್. ಓಕೆ, ನಾನು ಒಂದು ಪದನ ಇಲ್ಲಿ ಹೇಳಿದೆ, ಏನಪ್ಪ ಅಂತಂದರೆ ಎಲ್ನಿನೋ ಅಂತ. ಒಂದು ಎನ್ಸೋ ಅಂತ ಒಂದು ಪದ ಇದೆ. ಎನ್ಸೋ ಅಂತಂದ್ರೆ ಏನಪ್ಪ ಅಂದರೆ ಎಲ್ನಿನೋ ಸದರನ್ ಆಸಿಲೇಷನ್ ಅಂತ. ಎಲ್ನಿನೋ ಸದರನ್ ಆಸಿಲೇಷನ್ ಇದು ಒಂದು ಸ್ವಾಭಾವಿಕ ಪ್ರಕ್ರಿಯೆ ನಮ್ಮ ಪ್ರಕೃತಿಯಲ್ಲಿ ನಡೆಯುವಂಥದ್ದು. ಇದು 3 ಫೇಸಸ್ ಇರುತ್ತೆ ಇದಕ್ಕೆ. ಒಂದನ್ನ ನ್ಯೂಟ್ರಲ್ ಫೇಸ್ ಅಂತ ಕರಿತೀವಿ, ಒಂದನ್ನ ಎಲ್ನಿನೋ ಫೇಸ್ ಅಂತ ಕರಿತೀವಿ,
ಇನ್ನೊಂದನ್ನು ಲಾನಿನೋ ಫೇಸ್ ಅಂತ ಕರಿತೀವಿ. ಇಲ್ಲಿ ನ್ಯೂಟ್ರಲ್ ಫೇಸ್ ಏನಪ್ಪ ಅಂತಂದರೆ ನಮ್ಮ ಈ ಪೆಸಿಫಿಕ್ ಸಾಗರನ ಈಕ್ವೇಟರ್ ರೀಜನ್ನಲ್ಲಿ ನೀವು ಮಧ್ಯೆ ಇಟ್ಕೊಂಡು ನೋಡೋದಾದರೆ ನಮಗೆ ವೆಸ್ಟರ್ನ್ ಪೆಸಿಫಿಕ್ಕು ಮತ್ತು ಈಸ್ಟರ್ನ್ ಪೆಸಿಫಿಕ್ ಇರುತ್ತೆ. ನಾವು ಒಂದು ಏನಪ್ಪ ಅಂತಂದರೆ ವಾಕಿಂಗ್ ಟ್ರ್ಯಾಕ್ ಅಂತ ಇದೆ. ಇಲ್ಲಿ ನಮಗೆ ಟ್ರೇಡ್ ವಿಂಡ್ಸು ಅಂದರೆ ಪ್ರಕೃತಿ ದತ್ತವಾಗಿ ಗ್ಲೋಬಲ್ ಸರ್ಕ್ಯುಲೇಷನ್ ಅಥವಾ ವಿಂಡ್ ಮೂವ್ಮೆಂಟ್ ಯಾವಾಗಲೂ ಏನಪ್ಪ ಆಗ್ತಿರುತ್ತೆ, ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಹೋಗ್ತಿರುತ್ತೆ. ಸಾಮಾನ್ಯವಾಗಿ ಈಸ್ಟ್ ಪೆಸಿಫಿಕ್ ಓಷನಿಂದ ವೆಸ್ಟ್ ಪೆಸಿಫಿಕ್ಗೆ ಹೋಗ್ತಿರುತ್ತೆ. ಇದು ನ್ಯೂಟ್ರಲ್ ಫೇಸ್ ಆದಾಗ. ಆದರೆ ಎಲ್ಲಿನೋ ಫೇಸ್ ಬಂದಾಗ ಏನಾಗುತ್ತೆ, ಈ ಪೆಸಿಫಿಕ್ ಓಷನ್ನಲ್ಲಿ ನಮಗೇನು ಟ್ರೇಡ್ ವಿಂಡು ಯಾವ ರೀತಿ ರೆಗ್ಯುಲರಾಗಿ ಹೋಗ್ಬೇಕೋ ಅದು ಹೋಗ್ದೇನೆ ವೀಕ್ ಟ್ರೇಡ್ ವಿಂಡ್ಸ್ ಆಗಿಬಿಡುತ್ತೆ. ವೀಕ್ ಟ್ರೇಡ್ ವಿಂಡ್ ಆದಾಗ ಏನಾಗುತ್ತೆ, ನಮಗೆ ಈ ಕಡೆ ಅಂದರೆ ಈಸ್ಟರ್ನ್ ಪಾರ್ಟ್ ಪೆಸಿಫಿಕ್ ಓಷನ್ನಲ್ಲಿ ಈ ಪ್ರೆಷರ್ ಅನ್ನೋದು ಕಡಿಮೆ ಆಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಇದು ಯಾವುದೋ ಆಧಾರದ ಮೇಲೆ ಹೇಳ್ತಾರಪ್ಪ ಅಂತಂದರೆ ಸಿ ಸರ್ಫೇಸ್ ಟೆಂಪ್ರೇಚರ್. ಇದಕ್ಕೆ ಬೇಸ್ ಪೀರಿಯಡು ನಾವು ಒಂದು 30 ವರ್ಷ ತೊಗೊಳೋದಾದರೆ ಈ ಬೇಸ್ ಪೀರಿಯಡು ಸಿ ಸರ್ಫೇಸ್ ಟೆಂಪ್ರೇಚರ್ಗಿಂತ ಈಗಿರೋ ಟೆಂಪ್ರೇಚರ್ ಜಾಸ್ತಿ ಆದಾಗ ಈ ಒಂದು ವ್ಯತ್ಯಾಸ ಆಗುತ್ತೆ. ಇದನ್ನು ನಾವು ಎಲ್ನಿನೋ ಅಂತ ಕರಿತೀವಿ. ಈ ಎಲ್ನಿನೋ ಆದಾಗ ಏನಾಗುತ್ತೆ, ಭಾರತ ಕಡೆ ಅಥವಾ ನಮ್ಮ ಈ ಏನು ಆಸ್ಟ್ರೇಲಿಯಾ ಅಥವಾ ಭಾರತ ಆಫ್ರಿಕಾ ಕಡೆ ಬೀಳೋಂಥ ಮಳೆ ಕಡಿಮೆ ಆಗುತ್ತೆ. ಇಲ್ಲಿ ಡ್ರೌಟ್ ಅನ್ನೋ ಸಿಚುವೇಶನ್ಸ್ ಬರುತ್ತೆ. ಅದೇ ನೀವು ಈ ಕಡೆ ಈ ದಕ್ಷಿಣ ಅಮೆರಿಕಾ ಮತ್ತು ಉತ್ತರ ಅಮೆರಿಕಾ ಕಡೆ ಫ್ಲಡ್ ಆಗೋ ಸಾಧ್ಯತೆಗಳು ಇರ್ತವೆ. ಇದನ್ನು ನಾವು ಎಲ್ನಿನೋ ಕಂಡೀಷನ್ ಅಂತೀವಿ. ಅದೇ ರೀತಿ ಲಾನಿನೋ ಅನ್ನೋದು ಒಂದು ಕಂಡೀಷನು. ಲಾನಿನೋ ಏನಪ್ಪ ಅಂತಂದರೆ ಇದಕ್ಕೆ ರಿವರ್ಸು. ಏನು ನಾವು ವೆಸ್ಟರ್ನ್ ಪೆಸಿಫಿಕ್ ಓಷನ್ ಇದೆಯಲ್ಲ, ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಕಡೆ ಈಸ್ಟರ್ನ್ ಪೆಸಿಫಿಕ್ ಓಷನಲ್ಲಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಮತ್ತು ಅಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಗಾಳಿ ಹೈ ಪ್ರೆಷರಿಂದ ಲೋ ಪ್ರೆಷರ್ ಏರಿಯಾಗೆ ಬಂದಾಗ ಈ ಭಾಗಗಳಲ್ಲಿ ಅಂದರೆ ಇಂಡಿಯಾ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಆಫ್ರಿಕಾ ಇರ್ಬೋದು, ಈ ಭಾಗಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ ಈ ಎಲ್ನಿನೋ ಅನ್ನೋದು ಅಥವಾ ಈ ಎನ್ಸೋ ಅನ್ನೋದು ನ್ಯೂಟ್ರಲ್ ಫೇಸು ಅಥವಾ ಲಾನಿನೋ ಕಂಡೀಷನಲ್ಲಿ ಇದ್ದಾಗ ನಮ್ಮ ಭಾರತ ಮತ್ತು ಇತರ ಭಾಗಗಳಲ್ಲಿ ಚೆನ್ನಾಗಿ ಮಳೆ ಆಗುತ್ತೆ. ಅದೇ ಈ ಒಂದು ಎಲ್ನಿನೋ ಪರಿಸ್ಥಿತಿ ಇದ್ದಾಗ ನಮ್ಮ ಭಾಗಗಳಲ್ಲಿ ಬರಗಾಲ ಬರೋ ಸಾಧ್ಯತೆ ಇರುತ್ತೆ. ಅದೇ ಅಮೆರಿಕ ಮತ್ತು ಆ ಕಡೆ ಇರೋಂಥ ಈಸ್ಟರ್ನ್ ಪಾರ್ಟಲ್ಲಿ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸರ್, ಈಗಾಗಲೇ ಈ ವರ್ಷ ಎಲ್ನಿನೋ ಇದೆ ಅಂತ ನಮಗೆ ತಿಳಿಸ್ಕೊಟ್ರಿ. ಸೊ ನೀವು ಇದೆ ಅಂತ ಅಂದ್ರಲ್ವಾ, ಅದನ್ನ ನಾವು ಈಗ ಎಲ್ನಿನೋ ಇದೆ ಅಂತ ನೀವು ಯಾವ ರೀತಿ ಗುರುತಿಸ್ತೀರಾ? ಜೊತೆಗೆ ಇದೇ ಥರ ಸಂದಿಗ್ಧ ಪರಿಸ್ಥಿತಿ ಹಿಂದಿನ ವರ್ಷಗಳಲ್ಲಿ ಯಾವಾಗಾದ್ರೂ ನಾವು ನೋಡಿದ್ವಿ ಸರ್? ಖಂಡಿತ. ನೋಡಿ, ಇಲ್ಲಿ ಒಂದು ಬೇರೆ ಬೇರೆ ಇಂಡೈಸಿಸ್ನ ಬಳಸ್ತಾರೆ ಎಲ್ಲಿನೋ ನೋಡೋದಕ್ಕೆ. ಒಂದು ಅದರಲ್ಲಿ ಏನಪ್ಪ ಅಂತಂದರೆ ಸದರನ್ ಆಸಿಲೇಷನ್ ಇಂಡೆಕ್ಸ್ ಅಂತ. ಈ ಸದರನ್ ಆಸಿಲೇಷನ್ ಇಂಡೆಕ್ಸು ನಮಗೆ ಡಿಸೆಂಬರ್ 25 ನ್ಯೂಟ್ರಲ್ ಇತ್ತು, 0 ಇತ್ತು. ಜನವರಿ 26 ಬಂದಾಗ 1.1 ಬಂತು. ಅದೇ ರೀತಿ ಫೆಬ್ರವರಿ 26 1.4, ಏಪ್ರಿಲ್ 26 ಬಂದಾಗ ಅದು ನೆಗೆಟಿವ್ ಸೈಡ್ ಹೋಗ್ತಿದೆ. ಸೊ ಅದು ನೆಗೆಟಿವ್ ಸೈಡ್ ಹೋಗ್ತಿದೆ ಅಂತಂದಾಗ ಸೊ ಅಲ್ಲಿ ಎಲ್ನಿನೋ ಶುರು ಆಗ್ತಿದೆ. ಅಂದರೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಹೆಂಗಿದೆಯಪ್ಪ ಅಂತಂದರೆ ಏಪ್ರಿಲ್ ತದನಂತರ ಇದು ಶುರುವಾಗುತ್ತೆ, ಇಯರ್ ಎಂಡ್ವರೆಗೂ ಇದು ಸೆಟ್ ಆಗೋ ಅವಕಾಶಗಳಿದೆ ಅಂತ. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಇದು ನಮಗೆ ಮುಂಚೆ ಏನಾದರೂ ಆಗಿತ್ತು, ಅದರ ಪರಿಣಾಮ ಏನಾಗ್ಬೋದು ಅಂತ. ನೀವು 2023ರಲ್ಲಿ ನಾವು ಎಲ್ನಿನೋ ಇಯರ್ ಅಂತ ಅವಾಗ ಗುರುತಿಸ್ತಾರೆ. ಆ ವರ್ಷ ಗುರುತಿಸಿದಾಗ ಸುಮಾರು 223 ತಾಲೂಕುಗಳು ಕರ್ನಾಟಕದಲ್ಲಿ ಬರಗಾಲ ಪೀಡಿತ ತಾಲೂಕುಗಳೆತ್ತು ಘೋಷಣೆ ಆಗುತ್ತೆ. ಅದೇ ರೀತಿ ನಾವು 2024ರಲ್ಲಿ ತಗೊಂಡ್ರೆ ಅದನ್ನ ಲಾನಿನೋ ಇಯರ್ ಅಂತ ಕರೀತಾರೆ. ಲಾನಿನೋ ಇಯರ್ ಅಂದರೆ ನಮಗೆ ಮುಂಗಾರಿಗೆ ಸಪೋರ್ಟ್ ಮಾಡೋವಂಥ ಒಂದು ವರ್ಷ. ಆ ವರ್ಷ ನಮಗೆ ಯಥೇಚ್ಛವಾಗಿ ಮಳೆ ಆಗಿರುತ್ತೆ, ಯಾವುದೇ ರೀತಿ ಬರಗಾಲಗಳು ಘೋಷಣೆ ಆಗಲ್ಲ. ಅದೇ ರೀತಿ ನಾವು 2025 ತಗೊಂಡಾಗ ಅದು ಎಲ್ನಿನೋ ನ್ಯೂಟ್ರಲ್ ಫೇಸು. ಆ ಫೇಸಲ್ಲೂ ಸಹ ನಮಗೆ ಸರಿಯಾದ ಮಳೆ ಆಗಿರುತ್ತೆ, ಯಾವುದೇ ತಾಲೂಕುಗಳನ್ನ ಬರಗಾಲ ತಾಲೂಕುಗಳಂತ ಘೋಷಣೆ ಮಾಡಿರಲ್ಲ. ಇಲ್ಲಿ ನೀವು ಒಂದು ಗಮನಿಸ್ಬೇಕು, ಈವನ್ ನಮ್ಮ ಈ ವರ್ಷ ಪೆಸಿಫಿಕ್ ಸಾಗರದಲ್ಲಿ ಎಲ್ನಿನೋ ಸೆಟ್ ಆಗಿದ್ರು ಸಹ ಭಾರತದಲ್ಲಿ ಒಂದು ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ. ಅಂದರೆ ನಮ್ಮ ಭಾರತ ತುದಿ ಏನಿರುತ್ತೆ, ಅರೇಬಿಯನ್ ಸಿ ಮತ್ತು ಬೇ ಆಫ್ ಬೆಂಗಾಲ್ನ ಡಿವೈಡ್ ಮಾಡೋಂಥ ಜಾಗ, ಇಲ್ಲಿ ನಮಗೆ ಪಾಸಿಟಿವ್ ಶುರುವಾಗ್ತಿದೆ. ಅಂದರೆ ಅಲ್ಲಿ ಆಗುವಂಥ ವ್ಯತ್ಯಾಸ ಅಂದರೆ ನಾವು ಏನು ಹೈ ಪ್ರೆಷರು ಮತ್ತು ಲೋ ಪ್ರೆಷರ್ ಕ್ರಿಯೇಟ್ ಆಗೋ ವ್ಯತ್ಯಾಸಗಳಿದಾವಲ್ಲ, ಅಲ್ಲಿ ನಮಗೆ ಪಾಸಿಟಿವ್ ಆಗ್ತಿದೆ ಅಂತ ಒಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇದು ಪಾಸಿಟಿವ್ ಆದಾಗ ನಮಗೆ ಏನು ಎಲ್ನಿನೋ ಅನ್ನೋ ಒಂದು ವ್ಯವಸ್ಥೆಯಿಂದ ನಮ್ಮಲ್ಲಿ ಮುಂಗಾರು ಏರುಪೇರು ಆಗೋದ್ರನ್ನ ಸಾಧ್ಯವಾದ ಅಷ್ಟು ಮಟ್ಟಿಗೆ ಈ ಹೈವೋಡಿ ಡೈಪೋಲಲ್ಲಿ ಅಂದರೆ ಇಂಡಿಯನ್ ಓಷನ್ ಡೈಪೋಲಲ್ಲಿ ಆಗೋಂಥ ವ್ಯತ್ಯಾಸದಿಂದ ನಮಗೆ ಮಳೆ ಬರುತ್ತೆ.
ಅದರ ಪರಿಣಾಮ ಅಂದರೆ ಎಲ್ಲಿನ ಪರಿಣಾಮನ ಸಾಧ್ಯವಾದಷ್ಟು ಇದು ಕುಗ್ಸೋದಕ್ಕೆ ಸಹಾಯ ಮಾಡುತ್ತೆ. ಓಕೆ ಸರ್. ಸರ್, ಈಗ ಎಳ್ನಿನೋ ಆಗಿದೆ ಅಂತ ಘೋಷಣೆ ಆಗಿದೆ ಅಲ್ವಾ? ಸೊ ಈ ಒಂದು ಸಂದರ್ಭದಲ್ಲಿ ನಾವು ಯಾವ್ಯಾವ ರೀತಿ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ ನಮ್ಮ ರೈತ ಬಾಂಧವರಾಗಿರ್ಬೋದು, ನಾಗರಿಕರಾಗಿರ್ಬೋದು? ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ, ಎಲ್ನಿನೋ ಪರಿಸ್ಥಿತಿ ಇದ್ದಾಗ ಒಂದು ಈ ನಮ್ಮ ವಾತಾವರಣದಲ್ಲಿ ಎಕ್ಸ್ಟ್ರೀಮ್ಸ್ ಅಂತ ಏನು ಕರಿತೀವಿ, ಅಂದರೆ ಬರ ಇರ್ಬೋದು, ನೆರೆ ಇರ್ಬೋದು, ಅಥವಾ ಉಷ್ಣಾಂಶ ಬಿಸಿ ಗಾಳಿ ಇರ್ಬೋದು, ತಂಪು ಗಾಳಿ ಇರ್ಬೋದು, ಈ ಫ್ರೀಕ್ವೆನ್ಸೀಸು ಜಾಸ್ತಿ ಆಗೋಂಥದ್ದು. ಇಲ್ಲಿ ಮಳೆ ವ್ಯತ್ಯಾಸ ಆಗುತ್ತೆ, ಗುಡುಗು ಸಿಡಿಲು ಆಗುತ್ತೆ, ಈ ಥರ ವ್ಯತ್ಯಾಸ ಆಗುತ್ತೆ. ಸೊ ಈ ವ್ಯತ್ಯಾಸಗಳನ್ನ ಅಂದರೆ ಉದಾಹರಣೆಗೆ ಹೆಂಗೆ ವ್ಯತ್ಯಾಸ ಆಗ್ತವೆ ಅಂತಂದರೆ, ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೆ ವಾಕರ್ ಸರ್ಕ್ಯುಲೇಷನ್ ಅಂತ. ಈ ವಾಕರ್ ಸರ್ಕ್ಯುಲೇಷನಲ್ಲಿ ಒಂದು ಕಡೆ ನೆರೆ ಅಂದರೆ ಈ ಭಾಗದಲ್ಲಿ ವೆಸ್ಟರ್ನ್ ಪಾರ್ಟ್ಸಲ್ಲಿ ನೆರೆ ಅಂದರೆ ಬರ ಬಂದಾಗ ಎಲ್ನಿನೋ ಇದ್ದಾಗ ಈಸ್ಟರ್ನ್ ಪಾರ್ಟ್ಸಲ್ಲಿ ನೆರೆ ಇರುತ್ತೆ. ಸೊ ಈ ಥರ ವ್ಯತ್ಯಾಸಗಳನ್ನ ಕಾಣ್ಬೋದು. ಇಲ್ಲಿ ಈ ವ್ಯತ್ಯಾಸಗಳನ್ನ ನಾವು ಎದುರಿಸೋಕ್ಕೆ ವಿಶೇಷವಾಗಿ ನಾವು ನಮ್ಮ ಕರ್ನಾಟಕ ಭಾಗನ ತಗೊಳೋದೇ ಆದರೆ ಅಥವಾ ನಮ್ಮ ಭಾರತದ ಕೃಷಿನ ಈ ನಿಟ್ಟಲ್ಲಿ ನೋಡೋದೇ ಆದರೆ, ಮೊದಲನೇದಾಗಿ ಏನಪ್ಪ ಅಂತಂದರೆ, ಒಂದು ನಾವು ಈ ಸಿದ್ಧತೆಗಳನ್ನ ಈಗ ಶಾರ್ಟ್ ಟರ್ಮು, ಮೀಡಿಯಂ ಟರ್ಮು ಅಥವಾ ಲಾಂಗ್ ಟರ್ಮ್ ಅಂತ ನೋಡ್ಬೋದು. ಅಥವಾ ಈಗಲೇ ನೋಡೋದಾದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ, ಈ ವರ್ಷ ಎಲ್ನಿನೋ ಅಂದಾಗ ಈಗ ಸಿದ್ಧತೆಗಳು ಮಾಡ್ಕೊಳಕ್ಕೆ ಹೋಗ್ತೀವಿ. ಅದ್ರ ಬದಲು ಯಾವಾಗಲೂ ನಾವು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಮಣ್ಣಿಗೆ ಸಾವಯವ ಅಂಶಗಳನ್ನ ಸೇರಿಸಿ, ಏನು ಕೊಟ್ಟಿಗೆ ಗೊಬ್ಬರ ಬಳಸೋದ್ರಿಂದ ಇರ್ಬೋದು, ಸಮಗ್ರ ಬೇರೆ ಬೇರೆ ಸಾವಯವ ಅಂಶಗಳನ್ನ ಬಳಸೋದ್ರಿಂದ ಇರ್ಬೋದು, ಹಸಿರೆಲೆ ಗೊಬ್ಬರ ಬಳಸೋದ್ರಿಂದ, ಈ ಥರ ಮಾಡಿದಾಗ ಮಳೆ ಪ್ರಮಾಣ ಕಡಿಮೆ ಆದಾಗೂ ಮಣ್ಣಲ್ಲಿ ನೀರು ಹಿಡಿದುಕೊಳ್ಳುವಂಥ ಶಕ್ತಿಯಾಗಿ ನಾವು ಬೆಳೆಗಳು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ತೇವಾಂಶ ಕಾಪಾಡ್ಕೊಬೋದು. ಈಗ ನಮಗೆ ಮಳೆ ಬಂತು ಅಂತ ಇಟ್ಕೊಳ್ಳೋಣ. ಈ ಮಳೆ ಬಂತಾನೆ ಫಸ್ಟ್ ನಾವು ಮಾಡ್ಬೇಕಿರೋದು ಯಾವುದಪ್ಪ ಅಂದರೆ ಮಾಗಿ ಉಳುಮೆನ ಮಾಡೋಂಥದ್ದು. ಈ ಮಾಗಿ ಉಳುಮೆ ಮಾಡಿದಾಗ ತದನಂತರ ಬೀಳೋಂಥ ಮಳೆಗಳಲ್ಲಿ ಬಿದ್ದಂಥ ಮಳೆ ನೀರನ್ನ ಅಲ್ಲೇ ಇಂಗಿಸ್ಬೋದು, ಅಲ್ಲಿ ಮಣ್ಣನ್ನು ನಾವು ಸಂರಕ್ಷಣೆ ಮಾಡ್ತೀವಿ. ಇದ್ರ ಜೊತೆಗೆ ನಮ್ಮ ಮಳೆಯ ಪ್ರಮಾಣ ಈ ವರ್ಷದ ಮುಂಗಾರಲ್ಲಿ ಕಡಿಮೆ ಇದೆ ಅಂತ ನಮಗೆ ಮುನ್ಸೂಚನೆ ಇರೋದ್ರಿಂದ ನಾವು ಹೆಚ್ಚಾಗಿ ಏನಪ್ಪ ಅಂತಂದರೆ ಈ ಮಧ್ಯಮ ಅವಧಿ ಮತ್ತು ಕಡಿಮೆ ಅವಧಿ ಇರೋಂಥ ತಳಿಗಳಿಗೆ ಹೆಚ್ಚು ಮಹತ್ವವನ್ನು ಕೊಡೋಂಥದ್ದು. ಇವನ್ನೆಲ್ಲ ನಾವು ಶಾರ್ಟ್ ಟರ್ಮಲ್ಲಿ ನೋಡೋಂಥದ್ದು. ಲಾಂಗ್ ಟರ್ಮಲ್ಲಿ ನೋಡೋದಾದರೆ ನಾವು ಪ್ರತಿ ವರ್ಷ ಏನು ಸಮಗ್ರ ಕೃಷಿ ಪದ್ಧತಿಗಳನ್ನ ಅನುಸರಿಸೋದಿರ್ಬೋದು, ಈ ನಾವು ಏನು ಮಣ್ಣು ಮತ್ತು ನೀರಿನ ಸಂರಕ್ಷಣಾ ವಿಧಿಗಳಿದಾವಲ್ಲ, ಏನು ನಾವು ಅಡ್ಡಲಾಗಿ ಉಳುಮೆ ಮಾಡೋಂಥದ್ದು ಇರ್ಬೋದು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಇರ್ಬೋದು, ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಇರ್ಬೋದು, ಅಥವಾ ಬಿದ್ದಂಥ ನೀರನ್ನ ಹಿಂಗಂಥ ನೀರನ್ನ ನಾವು ಒಂದು ಕಡೆ ಸಂಗ್ರಹಣೆ ಮಾಡಿ ಅದು ಪುನರ್ಬಳಕೆ ಮಾಡೋಂಥದ್ದು, ಈ ವ್ಯವಸ್ಥೆನ ನಾವು ದೀರ್ಘಾವಧಿ ಕಾಲದಲ್ಲಿ ಮಾಡೋಂಥದ್ದು. ಜೊತೆಗೆ ನಾವು ಈಗ ಈ ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ, ನಾನು ಅವಾಗಲೇ ಹೇಳ್ದಂಗೆ ಅಲ್ಪಾವಧಿ ಮತ್ತು ಕಡಿಮೆ ಅವಧಿ ತಳಿಗಳನ್ನ ಬಳಸೋದ್ರ ಜೊತೆಗೆ ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಮಹತ್ವ ಕೊಡೋದು. ವಿಶೇಷವಾಗಿ ಪೊಟ್ಯಾಷಿಯಂ ಅಂಶ ಇರೋಂಥ ಗೊಬ್ಬರ ಅಥವಾ ಸಾವಯವ ಅಂಶದಿಂದ ಪೂರೈಸೋದು. ಯಾಕಪ್ಪ ಇದು ಅಂತಂದರೆ, ಬೆಳೆಗಳಿಗೆ ಈ ಬರನ ನಿರೋಧಕ ಶಕ್ತಿನ ತಡೆಯೋದಕ್ಕೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ನಾವು ಒಂದೇ ಬೆಳೆ ತಗೊಳ್ಳೋ ಬದಲು ಅಂತರ ಬೆಳೆ ಮಾಡಿದಾಗ ಒಂದು ಬೆಳೆ ಲಾಸ್ ಆದ್ರೂ ಇನ್ನೊಂದು ಬೆಳೆ ತಡೆಯೋ ಶಕ್ತಿ ಇರುತ್ತೆ. ಇದ್ರ ಜೊತೆಗೆ ವಿಶೇಷವಾಗಿ ನಾವು ಏನಪ್ಪ ಗಮನಿಸ್ಬೇಕು ಅಂತಂದರೆ, ಮೇವು. ದನಗಳಿಗೆ ಈ ಸಂದರ್ಭದಲ್ಲಿ ಮೇವಿನ ಅಂಶ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಅವಶ್ಯಕತೆ ಇರುತ್ತೆ. ಇದನ್ನು ನಾವು ಯಾವ ರೀತಿ ಮಾಡ್ಬೋದಪ್ಪ ಮುಖ್ಯವಾಗಿ ಅಂತಂದರೆ, ಒಂದು ಏನು ಜಲಕೃಷಿ ಅಥವಾ ನಾವೇನೀಗ ಏರೋಫೋನಿಕ್ಸ್ ಅಥವಾ ಹೈಡ್ರೋಫೋನಿಕ್ಸ್ ಅಂತ ಕರಿತೀವಿ, ಈ ವಿಧಾನದಲ್ಲಿ ಮೇವನ್ನ ತಯಾರಿಸ್ಕೊಳ್ಳೋಂಥದ್ದು. ಮತ್ತು ಮೇವಿನ ಮರಗಳನ್ನ ಗುರುತಿಸಿ ಅದರಿಂದ ಮೇವನ್ನ ಇದು ಮಾಡೋಂಥದ್ದು. ಎಲ್ಲೆಲ್ಲಿ ಈಗ ಆಲ್ರೆಡಿ ಹಸಿರು ಮೇವು ಇದ್ದರೆ ಅದನ್ನು ನಾವು ಸೈಲೋ ಮಾಡೋಂಥ ವ್ಯವಸ್ಥೆ ಮಾಡ್ಕೊಳ್ಳೋಂಥದ್ದು. ಮತ್ತು ಹಜೋಲ ಅಲ್ಪಾವಧಿ ಮೇವಿನ ಬೆಳೆಗಳನ್ನ ಮಾಡೋಂಥದ್ದು. ಇದ್ರ ಜೊತೆಗೆ ನಾವು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಕರಿತೀವಿ. ಏನು ಬಿತ್ತನೆಯಿಂದ ಹಿಡಿದು ಕೊಯ್ಲು, ಸಂಗ್ರಹಣೆ, ಮಾರುಕಟ್ಟೆವರೆಗೂ ಈ ಒಂದು ಸರಿಯಾದ ಸಮಯದಲ್ಲಿ ಯಾವ ಯಾವ ಅಂಶಗಳನ್ನ ಗಮನಿಸ್ಬೇಕು ಅಥವಾ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಯಾವ್ಯಾವ ಇದ್ದಾವೆ. ಉದಾಹರಣೆಗೆ ನಾವು ಅವಾಗಲೇ ಹೇಳ್ತಾ ಇದ್ದೆ, ಏನು ನಾವು ಮಣ್ಣಿನ ಆರೋಗ್ಯನ ಕಾಪಾಡ್ಕೊಳ್ಳೋಂಥದ್ದು, ಸಮಗ್ರ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡೋಂಥದ್ದು ಇರ್ಬೋದು, ಮಲ್ಚಿಂಗ್ ಮಾಡೋಂಥದ್ದು ಇರ್ಬೋದು. ಈ ಥರದನ್ನೆಲ್ಲ ಅನುಸರಿಸೋದ್ರ ಜೊತೆಗೆ ಕೃಷಿ ಅರಣ್ಯಕ್ಕೆ ಒತ್ತಿರಬೇಕು. ಇವು ದೀರ್ಘಾವಧಿ ಮ್ಯಾನೇಜ್ಮೆಂಟ್ ಆಗ್ತವೆ. ಕೃಷಿ ಅರಣ್ಯಕ್ಕೆ ಒತ್ತು ಕೊಟ್ಟಾಗ ಈ ಟೈಮಲ್ಲಿ ನಮಗೆ ಅವು ಕಾಪಾಡ್ತವೆ. ಕೃಷಿ ಅರಣ್ಯ ಇರ್ಬೋದು, ಅರಣ್ಯ ಅಥವಾ ಇದು ಏನಾದರೂ ನಮಗೆ ಕೃಷಿ ಜೊತೆಗೆ ಮೇವಿನ ಬೆಳೆಗಳನ್ನ ಬೆಳೆಯುವಂಥದ್ದು ಇರ್ಬೋದು, ತೋಟಗಾರಿಕೆ ಜೊತೆಗೆ ಬೇರೆ ಬೆಳೆಗಳನ್ನ ಬೆಳೆಯುವಂಥದ್ದು ಇರ್ಬೋದು. ಈ ಎಲ್ಲ ಅಂಶಗಳನ್ನ ನಾವು ಗಮನಿಸ್ಬೇಕು. ಇದ್ರ ಜೊತೆಗೆ ವಿಶೇಷವಾಗಿ ಈ ರೀತಿ ಮುನ್ಸೂಚನೆ ಸಿಕ್ಕಿದಾಗ, ನಾನು ಇನ್ನು ಅವಾಗಲೇ ಹೇಳ್ತಾ ಇದ್ದೆ ನಿಮಗೆ, ಏಪ್ರಿಲ್ 13ನೇ ತಾರೀಕು ನಮ್ಗೆ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಗೆ 2ನೇ ಮುನ್ಸೂಚನೆಯನ್ನು ನಾವು ಮೇ ಕೊನೆ ವಾರದಲ್ಲಿ ಕೊಡ್ತಾರೆ.
ಅದು ವ್ಯಾಲಿಡೇಟ್ ಮಾಡಿರ್ತಾರೆ. ಈ ಮುನ್ಸೂಚನೆ ಆಧಾರದ ಮೇಲೆ ಇನ್ನೊಂದು ವಿಶೇಷ ತಾವು ಗಮನಿಸ್ಬೇಕು. ಮುಂಚೆ ಏನಾಗ್ತಿತ್ತು, 4 ತಿಂಗಳದು ಒಟ್ಟಾರೆ ಕೊಡ್ತಿದ್ರು. ಈಗ ಪ್ರತಿ ತಿಂಗಳು ಮುನ್ಸೂಚನೆ ಇರುತ್ತೆ. ಆ ತಿಂಗಳ ಕೊನೆಯಲ್ಲಿ ನಾವು ಮೇ ತಿಂಗಳಲ್ಲಿ ಕೊನೆಯಲ್ಲಿ ನೋಡಿದಾಗ ಜೂನ್ ಮುನ್ಸೂಚನೆ ಸಿಗುತ್ತೆ, ಜೂನ್ ತಿಂಗಳ ಕೊನೆಯಲ್ಲಿ ನೋಡಿದಾಗ ಜುಲೈ. ಇದೇ ರೀತಿ 4 ತಿಂಗಳು ಮುನ್ಸೂಚನೆ ಪಡಿಬೋದು. ಈ ರೀತಿ ಮುನ್ಸೂಚನೆ ಇದ್ದಾಗ ರೈತರು ಬಂದವರು ದಯವಿಟ್ಟು ಗಮನಿಸ್ಬೇಕು, ನಾವು ಬೆಳೆ ವಿಮೆಗೆ ಹೆಚ್ಚು ಮಹತ್ವ ಕೊಡಬೇಕು. ತಮಗೆಲ್ಲ ಗೊತ್ತಿರ್ಬೋದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಅಂತಿದೆ. ಪ್ರತಿಯೊಂದು ಬೆಳೆಗೂ ನಾವು ಇಲ್ಲಿ ವಿಮೆ ಮಾಡಿಸಿದಾಗ ಈ ರೀತಿ ಸಂದರ್ಭದಲ್ಲಿ ನಮ್ಗೆ ಏನಾದರೂ ತೊಂದರೆ ಆದರೆ ಆ ನಷ್ಟನ ಭರಿಸೋದಕ್ಕೆ ಈ ವಿಮೆ ತುಂಬಾ ಅನುಕೂಲ ಆಗುತ್ತೆ. ಈ ರೀತಿ ರೈತರು ಉದಾಹರಣೆಗೆ ಏನಪ್ಪಾ ಅಂತಂದ್ರೆ, ನಾನು ನಿಮಗೆ ಇನ್ನೊಂದ್ಸತಿ ಹೇಳೋದೇ ಆದ್ರೆ, ಒಂದು ಬಿದ್ದಂತ ಮಳೆ ನೀರನ್ನ ಸರಿಯಾಗಿ ಬಳಕೆ ಆಗಬೇಕು. ಬಳಕೆ ಆಗೋದ್ರ ಜೊತೆಗೆ ಮಣ್ಣಿನ ಪೋಷಕಾಂಶ ಅಥವಾ ಮಣ್ಣಿನ ಆರೋಗ್ಯನ ಸಮಗ್ರ ರೀತಿಯಲ್ಲಿ ಕಾಪಾಡ್ಕೊಬೇಕು. ಸಮಗ್ರ ಕೃಷಿ ಪದ್ಧತಿನ ಅನುಸರಿಸಿದ್ರೆ ಇದನ್ನ ಎದುರಿಸಕ್ಕೆ ಸಾಧ್ಯವಾಗಿರುತ್ತೆ. ಪೊಟ್ಯಾಷಿಯಂ ಯುಕ್ತ ಗೊಬ್ಬರಗಳನ್ನ ಬಳಸೋಂಥದ್ದಾಗಿರ್ಬೋದು. ಜೊತೆಗೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ತಳಿಗಳನ್ನ ಬಳಸೋದ್ರಿಂದ ಈ ಸಂದರ್ಭಗಳನ್ನ ಎದುರಿಸಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ರಾಸುಗಳಿಗೆ ಬೇಕಾಗಿರೋಂಥ ಮೇವುಗಳನ್ನ ನಾವು ವ್ಯವಸ್ಥೆ ಮಾಡ್ಕೊಂಡ್ರೆ ಖಂಡಿತವಾಗೂ ಈ ಸಂದರ್ಭನ ಎದುರಿಸ್ಬೋದು. ಧನ್ಯವಾದಗಳು ಸರ್. ನಮಗೆ ಇಷ್ಟೊತ್ತು ಎಳ್ನಿನ ಮತ್ತು ಲೇನಿನ ಪದದ ಬಗ್ಗೆ ಅರ್ಥ ಆಗಿರ್ಬೋದು, ಅದು ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಸ್ಕೊಟ್ಟಿರ್ತೀರ. ಸೊ ತಮ್ಮ ಈ ಒಂದು ಸಮಯಕ್ಕೆ ನಮ್ಮೊಂದು ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದನ ಬಯಸ್ತೀನಿ ಸರ್. ಧನ್ಯವಾದಗಳು. ಇಲ್ಲಿ ಏನಪ್ಪಾ ಅಂದ್ರೆ, ರೈತರು ನಮಗೆ ಎಲ್ನಿನೋ ಪರಿಸ್ಥಿತಿ ಇದೆ, ಪ್ಲಸ್ಸು ಮುಂಗಾರು ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ಮುನ್ಸೂಚನೆ ಇದೆ. ಇದಕ್ಕೆ ಎದುರುವಂಥ ಅವಶ್ಯಕತೆ ಇಲ್ಲ. ಒಂದು ಕಡೆ ಇಂಡಿಯನ್ ಓಷನ್ ಡೈಪೋಲಲ್ಲಿ ನಮಗೆ ಈ ಪಾಸಿಟಿವ್ ಆಗೋದ್ರಿಂದ ಇದರ ಪರಿಣಾಮ ತಗ್ಸುವಂಥ ಅವಕಾಶ ಇರುತ್ತೆ, ಅಥವಾ ಪ್ರಕೃತಿ ಇದಕ್ಕೆ ತಗ್ಸೋಂಥ ಅವಕಾಶ ನೀಡಿರುತ್ತೆ. ಜೊತೆಗೆ ರೈತರು ಏನಪ್ಪ ಅಂತಂದರೆ, ಕಡಿಮೆ ನೀರು ಬಳಸುವಂಥ ಬೆಳೆಗಳನ್ನ ತಗೊಳೋದಿರಲಿ, ಬೆಳೆ ಪದ್ಧತಿ ಇರ್ಬೋದು, ಮತ್ತು ತಳಿಗಳ ಆಯ್ಕೆ ಮತ್ತು ಪೋಷಕಾಂಶ ನಿರ್ವಹಣೆ, ಅಥವಾ ನಾವು ಬಿತ್ತನೆಯಿಂದ ಕೊಯ್ಲು ಮತ್ತು ಮಾರಾಟದವರೆಗೂ ಏನೆಲ್ಲ ಒಂದು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಕೃಷಿ ವಿಶ್ವವಿದ್ಯಾನಿಲಯಗಳು ನಿರ್ಧಾರ ಮಾಡಿರ್ತವೆ ಅಥವಾ ಶಿಫಾರಸ್ ಮಾಡಿರ್ತವೆ, ಅದನ್ನು ಬಳಸಿದ್ದೇ ಆದರೆ ಈ ಪರಿಸ್ಥಿತಿನ ಖಂಡಿತವಾಗ್ಲೂ ಎದುರಿಸ್ಬೋದು. ಧನ್ಯವಾದಗಳು. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. ಅಂದರೆ ಎಳ್ಳಿನ ಮತ್ತು ಲೇನಿನ ಈ ಒಂದು ಘಟನೆಗಳು ನಮ್ಮ ಕೃಷಿ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡ್ತವೆ, ಅದಕ್ಕೆ ನಾವು ಯಾವ ರೀತಿ ಮುನ್ಸೂಚನಾ ಕ್ರಮಗಳನ್ನ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿರ್ತಾರೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಧನ್ಯವಾದಗಳು. ನಮಸ್ತೆ.